ಸಿಎಂ ಕುರ್ಚಿ ಗೊಂದಲಕ್ಕೆ ಸಿದ್ದರಾಮಯ್ಯ ಸ್ಪಷ್ಟನೆ. ಹೈಕಮಾಂಡ್ ನನ್ನ ಪರವಾಗೇ ಇದೆ, ಹೈಕಮಾಂಡ್ ಹೇಳೋವರೆಗೂ ನಾನೇ ಸಿಎಂ ಅಂತ ಹೇಳಿ ಸಿದ್ದರಾಮಯ್ಯ ಮತ್ತೊಮ್ಮೆ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಮೊನ್ನೆನೂ ಇದೇ ವಿಷಯವಾಗಿ ಸದನದಲ್ಲಿ ಚರ್ಚೆ ಆಯಿತು. ಆಗ್ಲೂ ಹೈಕಮಾಂಡ್ ಹೇಳೋ ತನಕ ನಾನೇ ಸಿಎಂ ಅಂತ ಹೇಳಿದಾಗ ವಿಪಕ್ಷಗಳು ಇದೇ ವಿಷಯವಾಗಿ ಸಿಎಂ ಕಾಲೆಳೆಯೋ ಪ್ರಯತ್ನವನ್ನ ಮಾಡಿತ್ತು. ಸೊ ಈಗ ಹೈಕಮಾಂಡ್ ನನ್ನ ಪರವಾಗಿದೆ ಅಂತ ಹೇಳಿ ಒಂದು ಎಕ್ಸ್ಟ್ರಾ ಸೆಂಟೆನ್ಸ್ ಅನ್ನ ಸಿದ್ದರಾಮಯ್ಯ ಹೇಳಿದ್ದಾರೆ. ಹೈಕಮಾಂಡ್ ಹೇಳೋವರೆಗೂ ನಾನೇ ಮುಖ್ಯಮಂತ್ರಿ, ನಮ್ಗೆ ಯಾರು ಕೂಡ ನಿರ್ದೇಶನ ಕೊಡೋದಿಲ್ಲ, ಆದ್ರೆ ಬಿಜೆಪಿಗೆ ನಿರ್ದೇಶನ ಕೊಡೋರಿದ್ದಾರೆ, ನಾವು ನಮ್ಮ ಮನಸ್ಸಿನಂತೆ ನಡೀತೀವಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಒಂದ್ ಕಡೆ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತೇಳಿ ಮಹದಾಸೆಯಿಂದ ಟೆಂಪಲ್ ರನ್ ಅನ್ನ ಮಾಡ್ತಾ ಇದ್ದಾರೆ. ಈಗ ಅಂಕೋಲದಲ್ಲಿದ್ದಾರೆ. ಇತ್ತ ಸಿಎಂ ನಾನೇ ಕಂಟಿನ್ಯೂ ಆಗ್ತೀನಿ ಅಂತ ಸದನದಲ್ಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಶ್ವಾಸ ಇದೆ. ಹೈಕಮಾಂಡ್ನವರು 4 ಬಾರಿ ಆಗಿದ್ರಿ. ಹೈಕಮಾಂಡ್ನವರು ನಾನು 5 ವರ್ಷ ಇದ್ದೆ. ಇವಾಗ ಕೊಟ್ಟಿಲ್ಲ ಸರ್. 5 ವರ್ಷ ಇದ್ದೆ. ನಾವು ಹೈಕಮಾಂಡ್ ಪಾರ್ಟಿ ಕೇಳಿ, ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು. ವಿಶ್ವಾಸ ಇದೆ. ಹೈಕಮಾಂಡ್ನವರು 4 ಬಾರಿ ಆಗಿದ್ರಿ. ಹೈಕಮಾಂಡ್ನವರು ನಾನು 5 ವರ್ಷ ಇದ್ದೆ. ಇವಾಗ ಕೊಟ್ಟಿಲ್ಲ ಸರ್. 5 ವರ್ಷ ಇದ್ದೆ. ನಾವು ಹೈಕಮಾಂಡ್ ಪಾರ್ಟಿ ಕೇಳಿ, ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು. ಹೈಕಮಾಂಡ್ ನನ್ನ ಪರವಾಗೇ ಇದೆ, ಹೈಕಮಾಂಡ್ ಹೇಳೋವರೆಗೂ ನಾನೇ ಸಿಎಂ ಅಂತೇಳಿ ಸಿದ್ದರಾಮಯ್ಯ ಮತ್ತೊಮ್ಮೆ ಇವತ್ತು ಸದನದಲ್ಲಿ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅಧಿವೇಶನದ ಮೊದಲ ದಿನದಿಂದ ನಾವು ಗಮನಿಸ್ತಾ ಇದ್ವಿ, ಬಿಜೆಪಿ ಇದೇ ವಿಷಯವಾಗಿ ಅಂದ್ರೆ ನಾಯಕತ್ವದ ವಿಷಯವಾಗಿನೇ ಸಿದ್ದರಾಮಯ್ಯ ಮತ್ತೆ ಡಿಕೆಶಿ ಅವರನ್ನ ಕೆಣಕುವಂತ ಕೆಲಸವನ್ನ ಮಾಡ್ತಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ಬೆಳಗಾವಿಯಿಂದ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಒಂದ್ ಕಡೆ ಹೋದಲ್ಲಿ ಬಂದಲ್ಲಿ ಡಿಕೆ ಶಿವಕುಮಾರ್ ರಾಜಕೀಯದ ಜೊತೆಯಲ್ಲಿ ಟೆಂಪಲ್ ರನ್ ಮಿಸ್ ಮಾಡ್ತಾ ಇಲ್ಲ. ಕಾರಣ ಸಿಎಂ ಆಗುವಂತ ಒಂದು ಕನಸು, ಆಸೆ, ದೇವರ ಆಶೀರ್ವಾದ ಬೇಕು ಅಂತೇಳಿ. ಮತ್ತೊಂದ್ ಕಡೆ ಈ ನಾಯಕತ್ವದ ವಿಷಯವಾಗಿ ಬಿಜೆಪಿಯವರಿಗೆ ಪದೇ ಪದೇ ಸ್ಪಷ್ಟನೆ ಕೊಡುವಂತ ಸಂದರ್ಭದಲ್ಲಿ ಹೈಕಮಾಂಡ್ ಹೇಳೋವರೆಗೂ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಇಷ್ಟು ದಿನ ಹೇಳ್ತಾ ಇದ್ರು. ಆದರೆ ನಿನ್ನೆ ಆಪ್ತ ಸಚಿವರ ಜೊತೆಯಲ್ಲಿ ಒಂದು ಸಭೆ ಅಭಯವನ್ನ ಕೊಟ್ಟು ಬಂದ ಮೇಲೆ ಹೈಕಮಾಂಡ್ ಮೇಲೆ ನನಗೆ ವಿಶ್ವಾಸ ಇದೆ, ಹಂಗಾಗಿ ಕಂಟಿನ್ಯೂ ಮಾಡುವಂತ ಒಂದು ಆಶಯವನ್ನ ಸಿದ್ದರಾಮಯ್ಯ ವ್ಯಕ್ತಪಡಿಸ್ತಾ ಇದ್ದಾರೆ. ಹಂಗಾದ್ರೆ ಶರ್ಮಿತಾ ಶೆಟ್ಟಿ, ಅಫ್ಕೋರ್ಸ್ ನೀವು ಹೇಳಿದ್ದು ಕೂಡ ಅಕ್ಷರಶಃ ಸತ್ಯ. ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ರಾಜಕೀಯ ದಂಡನಾಯಕ ಸತೀಶ್ ಜಾರಕಿಹೊಳಿಯವರ ನಿನ್ನೆಯ ಡಿನ್ನರ್ ಕೂಟ ಇದೆಯಲ್ಲ, ಬಹುಶಃ ಇವತ್ತು ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕ ಸಂಬಂಧಪಟ್ಟಾಗೆ ವಿಪಕ್ಷಗಳಿಗೆ ಉತ್ತರ ಕೊಡುವ ಸಂದರ್ಭದಲ್ಲಿ ಅವರ ಆವ ಭಾವ, ಅವರ ಹೇಳಿಕೆಗಳು, ಅವರ ಭಾಷಣಗಳು ಮತ್ತು ಅವರ ಮಾತುಗಳು ಸಂಪೂರ್ಣವಾಗಿ ಅವ್ರನ್ನ ಮತ್ತಷ್ಟು ವಿಶ್ವಾಸದತ್ತ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು. ಆ ವಿಶ್ವಾಸವೇ ಅವರು ನಾನೇ ಸಿಎಂ ಆಗಿರ್ತೀನಿ ಅಂತ ಹೇಳಿರುವಂಥದ್ದು ಮತ್ತು ಹೈಕಮಾಂಡ್ ನನ್ನ ಪರವಾಗಿ ಇದೆ ಮತ್ತು ನನ್ನ ಮೇಲೆ ವಿಶ್ವಾಸ ಇದೆ ಎಂಬ ಮಾತನ್ನ ಪುನರುಚ್ಚಾರ ಮಾಡೋ ಮುಖಾಂತರ ಹೈಕಮಾಂಡ್ ಕರೆದು ಹೇಳಿದ್ರು ಕೂಡ ನನ್ನನ್ನು ಚೇಂಜ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು ಕೂಡ ಅದು ಬೇರೆ ರೀತಿ ಆಗುತ್ತೆ ಎಂಬ ಸಂದೇಶವ ಅಂತೇಳಿ ಈಗಾಗಲೇ ಪ್ರಶ್ನೆ ಒಡಮೂಡಿರ್ತಕ್ಕಂಥದ್ದು. ನಿನ್ನೆ ಸಭೆಯಲ್ಲೂ ಕೂಡ ಎಲ್ಲರೂ ಕೂಡ ಮುಖ್ಯಮಂತ್ರಿ ಪರವಾಗಿದ್ರು, ನಾವು ಹೈಕಮಾಂಡ್ ಬಳಿ ಹೋಗ್ತೀವಿ, ನಿಮ್ಮ ಪರವಾಗಿ ಬ್ಯಾಟಿಂಗ್ ಮಾಡ್ತೀವಿ ಮತ್ತು ಕಾಂಗ್ರೆಸ್ನ ಶಕ್ತಿ, ಕಾಂಗ್ರೆಸ್ನ ಮತ ಬ್ಯಾಂಕ್ ಅಹಿಂದ ಆಗಿರ್ತಕ್ಕಂಥದ್ದು. ಅಂದು ಇಂದು ಮುಂದೆ ಕೂಡ ಅಹಿಂದ ಮತ ಬ್ಯಾಂಕ್ ಅನ್ನು ಕಳೆದುಕೊಂಡ್ರೆ 2028ರ ಚುನಾವಣೆ ಮಾತ್ರ ಅಲ್ಲ, ಅದು 2029ರ ಲೋಕಸಭೆ ಚುನಾವಣೆ ಕೂಡ ತೊಡಕಾಗುತ್ತೆ ಅನ್ನೋ ರೀತಿಯಲ್ಲಿ ನಾವು ಹೈಕಮಾಂಡ್ ಬಳಿ ಮಾತನಾಡ್ತೀವಿ ಮತ್ತು ನಾವೆಲ್ಲರ ಜೊತೆಗೆ ನಿಲ್ತೀವಿ, ನಮ್ಮ ಟೀಮ್ ಕೂಡ ನಿಲ್ಲುತ್ತೆ ಅನ್ನೋ ಒಂದು ಅಭಯವನ್ನು ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥದ್ದು. ಆ ಸಂದರ್ಭ ಮುಖ್ಯಮಂತ್ರಿಗಳು ನನ್ನನ್ನು ಚೇಂಜ್ ಮಾಡಲ್ಲ ಮತ್ತು ರಾಹುಲ್ ಗಾಂಧಿ ನನ್ನ ಪರವಾಗಿದ್ದಾರೆ ಅಂತ ಹೇಳಿ ಅವ್ರಿಗೂ ಕೂಡ ಹೇಳಿರ್ತಕ್ಕಂಥದ್ದು. ಒಂದು ವೇಳೆ ಅಂತಹ ಸಂದರ್ಭ ಬಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಬ್ಬರ ಗುದ್ದಾಟದಲ್ಲಿ 3ನೇವರಿಗೆ ಫಲಿತಾಂಶ ಅನ್ನುವ ರೀತಿಯಲ್ಲಿ ಎಲ್ಲೊಂದು ಕಡೆ ದಲಿತ ಸಿಎಂ ಅಸ್ತ್ರವನ್ನು ಪ್ರಯೋಗ ಮಾಡುವ ಸ್ಟ್ರಾಟಜಿಯನ್ನು ಮಾಡಲಾಯಿತು. ಮತ್ತು ಇವತ್ತು ಸ್ಪಷ್ಟವಾಗಿ ಸತೀಶ್ ಜಾರಕಿಹೊಳಿ ಹೇಳಿದ್ರು, ಅಹಿಂದವನ್ನ ಬಲಪಡಿಸಬೇಕು, ಪಕ್ಷವನ್ನ ಗಟ್ಟಿ ಮಾಡಬೇಕು ಅನ್ನೋ ಒಂದು ಮಾತನ್ನು ಹೇಳಿದ್ರು. ಮುಖ್ಯಮಂತ್ರಿ
ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಕೂಡ ಯಾರು ಹೇಳಿದ್ರು ಅವರನ್ನೇ ಕೇಳಿ ಅನ್ನೋ ಮುಖಾಂತರ, ಕೆಪಿಸಿಸಿ ವಿಚಾರದಲ್ಲಿ ಕೂಡ ಚರ್ಚೆ ಆಯಿತು ಅನ್ನೋ ಮುಖಾಂತರ, ಮತ್ತು ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ತಾ ಅನ್ನೋ ಮುಖಾಂತರ ಎಲ್ಲ ಒಂದ್ ಕಡೆ ಈ ಮುಖಾಂತರ ಕಳೆದ 2 ದಿನಗಳ ಮುಖಾಂತರ ಸಿದ್ದರಾಮಯ್ಯನವರು ಅಧಿಕೃತವಾಗಿ ತಮ್ಮ ಆಪ್ತಕೂಟದ ಮೂಲಕ, ರಕ್ಷಣಾ ಪಡೆಯ ಮೂಲಕ ಮತ್ತು ರಕ್ಷಣಾ ಪಡೆಯ ದಂಡನಾಯಕ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಮುಖಾಂತರ ಇದೀಗ ಮುಖ್ಯಮಂತ್ರಿ ಹುದ್ದೆ ಮತ್ತು ಪವರ್ ಶೇರಿಂಗ್ ವಿಚಾರದಲ್ಲಿ ಅಖಾಡಕ್ಕೆ ಇಳಿಸಿದ್ದಾರೆ ಅಂತ ಸ್ಪಷ್ಟವಾಗಿರ್ತಕ್ಕಂಥದ್ದು. ಹಾಗಾಗಿ ಅದೇ ಆತ್ಮವಿಶ್ವಾಸವು ಕೂಡ ಇವತ್ತು ವಿಧಾನಸಭೆ ಅಧಿವೇಶನದಲ್ಲಿ ಕಂಡು ಬಂದಿರತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ನನ್ನ ಮೇಲೆ ವಿಶ್ವಾಸ ಇದೆ ಮತ್ತು 5 ವರ್ಷ ನಾನೇ ಮುಖ್ಯಮಂತ್ರಿ ಅನ್ನೋ ಮುಖಾಂತರ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಹುದ್ದೆ ಕನಸು ಕಾಣ್ತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಅಸೆಂಬ್ಲಿಯ ಮುಖಾಂತರ ಎಲ್ಲ ಒಂದ್ ಕಡೆ ಕನಸು ಕಮರು ಹೋಗ್ತಿದೆ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿರ್ತಕ್ಕಂಥದ್ದು. ಒಂದ್ ಕಡೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಲಿಕ್ಕೆ ವೇಣುಗೋಪಾಲ್ ಅವರು ಸೂಚನೆಯನ್ನು ಕೊಡ್ತಾರೆ. ಅದೇ ವೇಣುಗೋಪಾಲ್ ರವರು ಏನು ಕದನ ವಿರಾಮವನ್ನು ಘೋಷಣೆಯನ್ನು ಮಾಡಿಸ್ತಾರೆ ಮತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ಯಾವುದೇ ರೀತಿ ಸಭೆ ಸಮಾರಂಭಗಳು ನಡೀಬಾರ್ದು ಮತ್ತು ಕೂಟಗಳು ನಡೀಬಾರ್ದು, ಡಿನ್ನರ್ ಪಾಲಿಟಿಕ್ಸ್, ಲಂಚ್ ಪಾಲಿಟಿಕ್ಸ್, ದೆಹಲಿ ಪರೇಡ್ ನಡೀಬಾರ್ದು ಅಂತ ಹೈಕಮಾಂಡ್ ಸೂಚನೆಯನ್ನು ಕೊಡ್ತಾರೆ. ಆದ್ರೆ ಆ ಸೂಚನೆಯನ್ನು ಮೀರಿ ನಿಮ್ಮಿಬ್ಬರಿಗೆ ಮಾತ್ರ ಕದನ ವಿರಾಮ ಘೋಷಣೆ ಮಾಡಿರ್ತಕ್ಕಂಥದ್ದು, ನಮಗೆ ಯಾರಿಗೂ ಕೂಡ ಕದನ ವಿರಾಮ ಘೋಷಣೆ ಮಾಡಿಲ್ಲ ಅನ್ನೋ ಮುಖಾಂತರ ಸತೀಶ್ ಜಾರಕಿಹೊಳಿ ಸಭೆ ಇರ್ತಕ್ಕಂಥದ್ದು. ಮೊನ್ನೆಯ ಶೂನ್ಯ ರೆಸಾರ್ಟ್ನಲ್ಲಿ ಉಪಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ನಡೆದಿರ್ತಕ್ಕಂಥ ಡಿನ್ನರ್ ಸಭೆ ಇರುವಂಥದ್ದು ಮತ್ತು ಕಳೆದ 2 ದಿನಗಳ ಹಿಂದೆ ಸತೀಶ್ ಜಾರಕಿಹೊಳಿ ನಡೆಸಿದಂಥ ಡಿನ್ನರ್ ಮೀಟಿಂಗ್ ಇರುವಂಥದ್ದು. ಆ ಮುಖಾಂತರ ಒಂದು ಕಡೆ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳಕ್ಕೂ ಕೂಡ ನಾವು ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಮತ್ತು ನಾವು ಹೈಕಮಾಂಡ್ಗೆ ಒತ್ತಡವನ್ನು ಹಾಕ್ತೀವಿ ಮತ್ತು ನಿಮ್ಮ ಪರವಾಗಿರ್ತೀವಿ ಅನ್ನೋ ಮುಖಾಂತರ ಒಂದು ವೇಳೆ ಕೈ ಮೀರಿ ಅದು ದಲಿತಾಸ್ತ್ರ ಅಂದರೆ ದಲಿತ ಸಿಎಂ ಪ್ರಯೋಗ ಮಾಡ್ತೀವಿ ಎಂಬ ಸಂದೇಶ ಮುಖ್ಯಮಂತ್ರಿಗಳು ಕೊಟ್ಟಿದ್ದರಿಂದ ನಿನ್ನೆಯ ಡಿನ್ನರ್ ಮೀಟಿಂಗ್ ಮತ್ತಷ್ಟು ಆತ್ಮವಿಶ್ವಾಸವನ್ನ ಮುಖ್ಯಮಂತ್ರಿಗಳು ಹೆಚ್ಚಿಸಿರ್ತಕ್ಕಂಥ ಆ ಆತ್ಮವಿಶ್ವಾಸದ ಭಾಗವಾಗಿ ಇವತ್ತು 5 ವರ್ಷ ನಾನೇ ಮುಖ್ಯಮಂತ್ರಿ ಅನ್ನೋ ಮುಖಾಂತರ ಸದನದಲ್ಲಿ ಆನ್ ರೆಕಾರ್ಡ್ ಹೇಳುವ ಮುಖಾಂತರ ಎಲ್ಲೊಂದ್ ಕಡೆ ಮುಖ್ಯಮಂತ್ರಿ ಹುದ್ದೆ ಕನಸು ಕಾಣ್ತಿರೋರಿಗೆ ಮತ್ತಷ್ಟು ಟೆನ್ಷನ್ ಕೊಟ್ಟರು ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಈ ಕ್ಷಣದ ಮಾಹಿತಿ ಕೊಟ್ಟಿದ್ದಕ್ಕೆ.